ನಮಸ್ತೆ ವೀಕ್ಷಕರೇ, SGR 5 ನ್ಯೂಸ್ ಕನ್ನಡಗೆ ಸ್ವಾಗತ. ನೀವು ನೋಡ್ತಿದ್ರ ಮುದ್ದೇಬಿಹಾಳ ಸುದ್ದಿ. ಕೊನೆಯ ದಿನವಾದ ಬುಧವಾರದಂದು ಸಂಭ್ರಮದ ಮೊಹರಂ ಆಚರಣೆ. ಮುದ್ದೇಬಿಹಾಳ ತಾಲೂಕಿನ ಹಿರೇಮುರಾಳ ಗ್ರಾಮದಲ್ಲಿ ಮೊಹರಂ ಕೊನೆಯ ದಿನದ ಅಂಗವಾಗಿ ಗ್ರಾಮದಲ್ಲಿ ಸುಂದರ ಸಂಭ್ರಮ ಕಂಡುಬಂತು. ಹಿಂದೂ ಮುಸ್ಲಿಂ ಭಾವೈಕ್ಯದ ಸಂಕೇತವಾದ ಅಲಾಯ್ ದೇವರು ಆರಾಧನೆ ಬಹಳ ಜೋರಾಗಿತ್ತು. ಹಿರೇಮುರಾಳದ ವಿವಿಧ ಮಸೀದಿಗಳಲ್ಲಿ ಪ್ರತಿಷ್ಠಾಪಿಸಿದ್ದ ಅಲಾಯ್ ದೇವರು ಬುಧವಾರ ಬೆಳಿಗ್ಗೆ ಸವಾರಿಗಳು ಹಿರೇಮುರಾಳ ಗ್ರಾಮದ ದೇವರ ಬಾವಿಯಾದ ಗಚ್ಚಿನ ಬಾವಿಯಿಂದ ಮೌಲಾಲಿ ಗುಡಿ ಹತ್ತಿರ ಹೋಗುತ್ತಾರೆ. ಅದು ಆದ ನಂತರ ಲಾಲ್ ಸಾಬ್ ಹಾಗೂ ಕಾಸಿಂಪೀರ್ ದೇವರಿಗೆ ಭೇಟಿ ಕೊಟ್ಟು ಸವಾರಿ ಹೋಗಿ ಬಂದು ಭಕ್ತರು ಶ್ರದ್ಧಾ ಭಕ್ತಿಯಿಂದ ದೇವರಿಗೆ ನಮಿಸಿ ಇಷ್ಟಾರ್ಥ ಪೂರೈಸುವಂತೆ ಬೇಡಿಕೊಂಡರು. ಸಕ್ಕರೆ ಹೂವಿನ ಹಾರ ನೈವೇದ್ಯ ಅರ್ಪಿಸಿದರು. ಅಲಾಯಿ ಕುಣಿಯಲ್ಲಿ ಕಟ್ಟಿಗೆ ಹಾಕಿ ಭಕ್ತಿ ಮೆರೆದರು. ಕೊನೆಯ ದಿನವಾದ ಕಾರಣ ಸಿಂಗಾರಗೊಂಡಿದ್ದ ದೇವರುಗಳು ಸಂಜೆಯಾಗುತ್ತಲೇ ಬೀದಿಯಿಂದ ಮೆರವಣಿಗೆ ಹೊರಟು ಜನರು ದಾರಿಯುದ್ದಕ್ಕೂ ತಂಡೋಪತಂಡವಾಗಿ ನಿಂತುಕೊಂಡು ಅಂತಿಮ ದರ್ಶನ ಪಡೆದು ಪುನೀತರಾದರು. ಹಿರೇಮುರಾಳ ಗ್ರಾಮದಲ್ಲಿ ಪ್ರತಿ ವರ್ಷ ವಿಶೇಷವಾಗಿ ವಿಜೃಂಭಣೆಯಿಂದ ಹಬ್ಬ ಆಚರಿಸುವುದು ವಾಡಿಕೆ. ಇನ್ನು ಈ ವರ್ಷವೂ ಬೆಳಿಗ್ಗೆಯಿಂದಲೇ ಹಿರೇಮುರಾಳ ಗ್ರಾಮದಲ್ಲಿ ಹಬ್ಬದ ಸಡಗರ ಕಂಡುಬಂದು ಜನರು ಮಸೀದಿ ಬಳಿ ಆಗಮಿಸಿ ದೈವದ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಸಂಜೆ ಅಂತಿಮ ಮೆರವಣಿಗೆ ಮುಗಿದ ಬಳಿಕ ದೇವರನ್ನ ಭಕ್ಕನ ಬಾವಿ ಹತ್ತಿರ ಹೋಗಿ ದೇವರನ್ನು ವಿಸರ್ಜಿಸಿ ಹಬ್ಬಾಚರಣೆ ಮುಗಿಸಲಾಯಿತು. ವರದಿ ಪರಶುರಾಮ್ ಚಲವಾದಿ, SGR 5 ನ್ಯೂಸ್ ಕನ್ನಡ, ಮುದ್ದೇಬಿಹಾಳ.